ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಶನಿವಾರದ ಲಾಗನ ಶೇರ್ ಮಾಡ್ತಾ ಇದ್ದೀನಿ. ಶನಿವಾರ ಬೆಳಗ್ಗೆ ಎದ್ದದ್ದು ಸ್ನಾನ ಮಾಡ್ಕೊಂಡು ಬಂದ ತಕ್ಷಣವೇ ಮೊದಲನೇ ಕೆಲಸ ಏನಪ್ಪ ಅಂದರೆ ಫುಡ್ ಹಾಕೋದು. ಫುಡ್ ಹಾಕಲಿಲ್ಲ ಅಂದರೆ ಅದರ ದಾಂಧಲೆ ಸಿಕ್ಕಾಪಟ್ಟೆ ಆಗಿರುತ್ತೆ. ಹಾಗಾಗಿ ಫಿಶ್ಗೆ ಪ್ರತಿದಿನವೂ ಫುಡ್ ಹಾಕ್ಬಿಟ್ಟು ಆಮೇಲೆ ಉಳಿದಿದ್ದ ಕೆಲಸನ ಮಾಡ್ಕೊಳ್ತೀನಿ. ಏನಾದ್ರೂ ಮುಖ್ಯವಾಗಿ ಏನಾದರೂ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಥವಾ ಇಂಪಾರ್ಟೆಂಟ್ ಏನಾದರೂ ವ್ಯವಹಾರಗಳಿದ್ದರೆ ಯಾವತ್ತು ಫಸ್ಟು ಹೋಗೋ ಒಂದು 2 ನಿಮಿಷ ಅಂತಂದ್ಬಿಟ್ಟು ಫಿಶ್ ಹತ್ರ ಬಂದುಬಿಟ್ಟು ಮಾತಾಡಿಕೊಂಡು ಇಂಥ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನಂಗೆ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಒಂದು ರೀತಿ ಅಭ್ಯಾಸ ಇದೆ. ಮಾಡಲೇಬೇಕಂತ ಏನಿಲ್ಲ, ಇದು ನನ್ನ ಅಭ್ಯಾಸ. ಅದ್ರ ಜೊತೆ ಮಾತಾಡಿಕೊಂಡು ಆಮೇಲೆ ಸ್ವಲ್ಪ ಫುಡ್ ಹಾಕ್ಬಿಟ್ಟು ಹೋಗ್ತೀನಿ. ದಾರಿಲಿ ಏನಾದ್ರೂ ನಾಯಿ ಆದರೂ ಸರಿ ಅಥವಾ ಹಸುನಾದರೂ ಸಿಕ್ಕಿದ್ರು ಅಷ್ಟೇ, ಅದು ಯಾವಾಗಲೂ ನನ್ನ ಪರ್ಸಲ್ಲಿ ಅಥವಾ ವೆಂಟ್ ಬ್ಯಾಗ್ ಇರುತ್ತಲ್ಲ, ಅದರಲ್ಲಿ ಬಿಸ್ಕೆಟು ಅಥವಾ ಬಾಳೆಹಣ್ಣು ಯಾವುದಾದ್ರೂ ಒಂದು ಇಟ್ಕೊಂಡಿರ್ತೀನಿ. ಹಸುಗಳು ಬಂತು ಅಥವಾ ನಾಯಿ ಏನಾದರೂ ಸಿಕ್ತು ಅಂತಂದರೆ ಖಂಡಿತ ಅದಕ್ಕೆ ಹಾಕ್ಬಿಟ್ಟು ಹೋಗ್ತೀನಿ. ಈ ಥರ ಮಾಡೋದ್ರಿಂದ ಒಂದು ರೀತಿ ಮನಸ್ಸಿಗೆ ಏನೋ ಒಂದು ಖುಷಿ ಕೊಡುತ್ತೆ. ಅದ್ರ ಜೊತೆಗೆ ಗುರುಗಳು ಹೇಳೋದೇನು ಅಂತಂದರೆ, ನಾಯಿಗಳಿಗೆ ಆಗಲಿ ಹಸುಗಳಿಗೆ ಆಗಲಿ ಒಂದು ಒಳ್ಳೆ ಕೆಲಸ ಆಗಬೇಕು ಅಂದರೆ ಈ ಒಂದು ಬೆಲ್ಲ, ಒಂದು ಅಚ್ಚು ಬೆಲ್ಲ, ಸ್ವಲ್ಪ ಅಕ್ಕಿನ ಒಂದು ತಟ್ಟೆಗೋ ಒಂದು ಮೊರಕ್ಕೋ ಹಾಕಿ ಕೊಡಿ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಬಟ್ ದಾರಿನಲ್ಲಿ ಹೋಗ್ತಾ ಅದನ್ನೆಲ್ಲ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ಬಾಳೆಹಣ್ಣಂತೂ ಕಂಪಲ್ಸರಿಯಾಗಿ ಕೊಟ್ಟೇ ಕೊಡ್ತೀನಿ. ಇನ್ನು ನಾಯಿಗೆ ಬಿಸ್ಕೆಟ್ ಆಗ್ತಾಯಿದೆ. ಡಾಕ್ಟ್ರೊಬ್ಬರು ಸಿಕ್ಕಿ ಹೇಳಿದರು, ನಾಯಿಗಳಿಗೆ ಬಿಸ್ಕೆಟ್ ಹಾಕಬೇಡಿ, ಸ್ಕಿನ್ ಪ್ರಾಬ್ಲಮ್ ಬರುತ್ತೆ, ಅದ್ರ ಬದಲಿಗೆ ಒಂದು ಲೋಟ ಹಾಲಾದರೂ ಸರಿ ಹಾಕಿಬಿಡಿ, ಇಲ್ಲ ಅಂತಂದರೆ ಬೇರೆ ಅದು ಏನಾದ್ರೂ ತಿನ್ನೋ ಫುಡ್ ಇದ್ರೆ ತಂದು ಹಾಕ್ಬಿಡಿ, ಯಾವುದೇ ಕಾರಣಕ್ಕೂ ನಾಯಿಗಳಿಗೆ ಬಿಸ್ಕೆಟ್ ಹಾಕಬೇಡಿ ಅಂತ ಹೇಳಿದರು. ಸರಿ ಆಯಿತು ಸರ್, ಇದೊಂದು ಸಲ ಇನ್ನೊಂದು ಸಲ ಮಾಡೋಣ ಅಂದ್ಬಿಟ್ಟು ಬಂದೆ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಶನಿವಾರ ಆಗಿರೋದ್ರಿಂದ ದೋಸೆ, ಹಾಗಲಕಾಯಿ ಪಲ್ಯ ಮತ್ತು ಚಟ್ನಿ ಇದೆ. ಅದಕ್ಕಿಂತ ಮುಂಚೆ ಮನೆ ಸ್ನಾನ ಮಾಡಿ ಮನೆ ಕಸನ ಗುಡಿಸ್ಕೊಳ್ತಾ ಇದ್ದೀನಿ. ಈ ಮೊದಲನೇ ಕಸ ಇದು. ಬೆಳಗ್ಗೆ ಎದ್ದ ತಕ್ಷಣವೇ ಪ್ರತಿಯೊಬ್ಬರಿಗೂ ಹೇಳೋದು ಒಂದೇ, ಏನು ಕೆಲಸ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ನಾ ಸ್ನಾನ ಮಾಡಿಕೊಂಡು ಮನೆ ಕಸ ಗುಡಿಸೋಣ, ಇನ್ನು ಇವ್ರು ಮಲಗಿರೋದೆಲ್ಲ ತೆಗೆದಾಕ್ಬಿಟ್ಟು ಇವ್ರು ಗುಡಿಸ್ಲಿ, ಅವಳು ಗುಡಿಸ್ಲಿ, ಅವ್ನು ಗುಡಿಸ್ಲಿ ಅಂದ್ಕೊಂಡು ಜೋಡಿ ಮಾಡೋದಕ್ಕೆ ಹೋಗಬೇಡಿ. ಬೆಳಗ್ಗೆ ಎದ್ದ ತಕ್ಷಣ ಬೆಡ್ಶೀಟು, ದಿಂಬುನ ಕವರ್ ಎಲ್ಲನೂ ಸರಿ ಮಾಡಿ ಎಲ್ಲನೂ ಎತ್ತಿಟ್ಬಿಟ್ಟು, ಹಾಸಿಗೆ ಇದ್ದರೆ ಹಾಸಿಗೆ ಒದ್ರಿ, ನೆಲದಲ್ಲಿ ಮಲ್ಕೊಂಡಿದ್ರೆ ನೆಲದಲ್ಲೆಲ್ಲ ಕ್ಲೀನಾಗಿ ಎಲ್ಲನೂ ಎತ್ತಿಟ್ಬಿಟ್ಟು ಫಸ್ಟು ಮನೆ ಕಸನ ಗುಡಿಸಿ ತೆಗೆದಾಕ್ಬಿಡಿ. ಇದರಿಂದ ಮನೆಗೆ ದರಿದ್ರ ಬರೋದಿಲ್ಲ ಅಂತ ಹೇಳ್ತಾರೆ. ಇದನ್ನು ಶನಿ ಕಸ ಅಂತಲೂ ಹೇಳ್ತಾರೆ. ಈ ಮೊದಲನೆಯ ಶನಿ ಕಸ ಅಂತಲೂ ಹೇಳ್ತಾರೆ. ಹಾಗಾಗಿ ಮೊದಲು ಆ ಕೆಲಸನ ನಾವು ಮಾಡ್ಕೊಂಡು ಬಿಡಬೇಕು. ಅದು ಮಾಡ್ಕೊಂಡಾದಮೇಲೆ ಸ್ವಲ್ಪ ಇದು ನೀರೆಲ್ಲ ಖಾಲಿಯಾಗಿತ್ತು ಅಂದ್ಬಿಟ್ಟು ವಾಟರ್ ಬಾಟಲ್ಗೆ ತುಂಬಿಡ್ತಾ ಇದ್ದೀನಿ. ಈ ಒಂದು ಫಿಲ್ಟರ್ನ ಎಲ್ಲರೂ ಕೇಳ್ತಾ ಇದ್ರಿ, ಎಲ್ಲಿ ತೊಗೊಂಡು ಬಂದಿದ್ದು ಅಂತ. ಚಿಕ್ಕಮಂಗ್ಳೂರಲ್ಲಿ ಅನ್ನಪೂರ್ಣ ಅಂತ ಇದೆ, ಹೋಮ್ ಅಪ್ಲಯನ್ಸಸ್ ಅಂತ ಅನ್ನಪೂರ್ಣದವ್ರದ್ದು. ಅಲ್ಲಿ ಹೋಗಿ ತಗೊಂಡು ಬಂದಿದ್ದು. ತುಂಬ ವರ್ಷ, 16 ವರ್ಷ ಆಗಿದೆ ಈ ಒಂದು ಫಿಲ್ಟರ್ಗೆ. ಇದನ್ನು ಆನ್ಲೈನಲ್ಲಿ ನಾನು ಪರ್ಚೇಸ್ ಮಾಡಿದ್ದಿಲ್ಲ ಆಯಿತಾ. ಫಸ್ಟು ನಾನು ತೊಗೊಂಡಿದ್ದೆ, ಆರ್ಮಿ ಕ್ಯಾಂಟೀನಲ್ಲಿ ತೊಗೊಂಡಿದ್ದೆ. ಬಟ್ ಅದು ನನ್ನ ಫ್ರೆಂಡ್ ಬಂದುಬಿಟ್ಟು ನನಗೆ ಬೇಕು ಅಂತ ತೊಗೊಂಡೋದ್ರು. ಲಾಸ್ಟಿಗೆ ದುಡ್ಡು ಅಮೌಂಟ್ ಕೊಟ್ಟೋಗಿದ್ರು. ನನಗೆ ಆರ್ಮಿ ಕ್ಯಾಂಟೀನಲ್ಲಿ ನನಗೆ ಸ್ವಲ್ಪ ಕಡಿಮೆನೇ ಬಿದ್ದಿತ್ತು. ಬಟ್ ದುಡ್ಡು ಕೊಟ್ಟು ತೊಗೊಂಡಾಗ ಸ್ವಲ್ಪ ಕಾಸ್ಟ್ಲಿನೇ ಆಯಿತು. ಅಂದರೆ ನಾವು ಕೊಟ್ಟಿದ್ದಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಯಿತು. ಲಾಸ್ಟಿಗೆ ನನಗನ್ಸಿದ್ದು ಏನೇ ಅಂತಂದರೆ, ಏನೇ ತಂದ್ರೂ ಯಾರಿಗೂ ತೋರಿಸ್ಬಾರ್ದು ಅಂದ್ಕೊಂಡೆ. ಬಟ್ ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಸಲ ಆ ಕ್ಯಾಂಟೀನಿಂದ ಏನೇ ವಸ್ತು ತೊಗೊಂಡು ಬಂದ್ರೂ ಅವರು ನನ್ನ ಹತ್ರ ಇರಲಿಲ್ಲ, ಇದು ನೀವು ಇನ್ನೊಂದು ಸಲ ಹೋದಾಗ ತೊಗೊಳ್ಳಿ ಇಂಕ ತೊಗೊಂಡೋಗ್ತಾರೆ. ಒಂದೊಂದು ಸಲ ಈ ಸಲ ಬಂದಿದ್ದ ವಸ್ತು ಇನ್ನೊಂದು ಸಲ ಬರಲ್ಲ, ಆ ಥರನೂ ಆಗುತ್ತೆ. ಇರಲಿ ಬಿಡಿ. ಇನ್ನು ಶನಿವಾರ ಅಲ್ವಾ, ಎಲ್ಲ ಫುಲ್ಲು ಮನೆಯೆಲ್ಲ ಕಸ ಗುಡಿಸಾಯಿತು. ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆಗೆ ಬಂದು ಸ್ಟವನ್ನೆಲ್ಲ ಒರೆಸಿ ಅದಕ್ಕೆ ರಂಗೋಲಿ ಎಲ್ಲನೂ ಹಾಕಿ ಅರಿಶಿನ ಕುಂಕುಮ ಇಟ್ಟು, ಹೂವು ಇಟ್ಟು ಆಮೇಲೆ ಬಾಗಿಲು ಕಸ ಗುಡಿಸೋಣ ಅಂತ ಹೋಗ್ತಾಯಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಕತ್ತಲೆ ಇತ್ತು. ಏಕೆಂದರೆ ಸ್ವಲ್ಪ ಕತ್ತಲೆ ಇರೋದ್ರಿಂದ ಸ್ವಲ್ಪ ಹೊರಗಡೆ ಹೋಗೋಕ್ಕೆ ಭಯ. ಈ ಕಡೆ ಸ್ವಲ್ಪ ಹೆದರಿಕೆನೇ, ಸ್ವಲ್ಪ ಚಿರತೆ ಇದೆ, ಅದಿದೆ ಇದಿದೆ ಅಂತ ಬೇರೆ ಜನ ಹೇಳ್ತಾರಲ್ವ, ಅದಕ್ಕೆ ಸ್ವಲ್ಪ ಭಯ. ಹಾಗಾಗಿ ಸ್ವಲ್ಪ ಬೆಳಗಾಗಲಿ ಚೆನ್ನಾಗಿ ವಾಕಿಂಗ್ ಎಲ್ಲ ಬರ್ತಾರೆ, ಆವಾಗ ಜನಗಳು ಇರ್ತಾರಲ್ವ, ಆವಾಗ ಎದ್ದು ಬಾಗಿಲು ನೀರು ಹಾಕಿದ್ರೆ ಆಯಿತು ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಬಾಗಿಲು ನೀರನ್ನ ಹಾಕ್ತಾಯಿದ್ದೀನಿ. ನೆನ್ನೆ ಕಮೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ 3-4 ದಿನ ಆಯಿತು, ನಿನ್ನೆ ಅಂತಲ್ಲ 3-4 ದಿನ ಆಯಿತು ಅವ್ರು ಕೇಳಿ.
ನಾನು ಗೋಡೆಗೆ ಗಡಿಯಾರನ ಹಾಕಿದ್ದೀನಿ. ಅದರ ಮೇಲೆ ಅಥವಾ ಕೆಳಭಾಗದಲ್ಲಿ ನಮ್ಮ ಅತ್ತೆ ಮಾವನ ಫೋಟೋನ ಹಾಕ್ಬೋದಾ ಅಂತ. ಒಂದು ವಿಚಾರ ತಿಳ್ಕೊಳ್ಳಿ, ಯಾವತ್ತೂ ಮನೆಯಲ್ಲಿ ಗಡಿಯಾರ ಅಂತನ್ನೋದು ತುಂಬ ಕೆಳಗೂ ಇರಬಾರ್ದು, ತುಂಬ ಮೇಲೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಮಧ್ಯಮಕ್ಕಿಂತ ಮೇಲೆ ಅರ್ಧ ಗೋಡೆಗೆ ಹಾಕ್ಬೇಡಿ ಯಾವತ್ತೂ. ಅರ್ಧ ಗೋಡೆಯಿಂದ ಮೇಲೆ ಅಂದರೆ ಮುಕ್ಕಾಲು ಭಾಗದ ಗೋಡೆಗೆ ಹಾಕಿ ಮೇಲ್ಗಡೆನೂ ಜಾಗ ಬಿಟ್ಟಿರಬೇಕು. ಮುಖ್ಯವಾಗಿ ಗಡಿಯಾರನ ಉತ್ತರ ದಿಕ್ಕಿಗೆ ಇಡಬೇಕು. ಉತ್ತರ ದಿಕ್ಕಿಗೆ ಗಡಿಯಾರನ ಇಡಬೇಕು. ಬೇಕಾದ್ರೆ ಯಾರನ್ನು ಬೇಕಾದರೂ ಕೇಳ್ಕೊಳ್ಳಿ, ಉತ್ತರ ದಿಕ್ಕಿಗೆ ಗಡಿಯಾರ ಇಡಬೇಕು. ಗಡಿಯಾರದ ಮೇಲ್ಭಾಗನಾಗಲಿ ಕೆಳಭಾಗನಾಗಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಫೋಟೋಗಳು, ಸತ್ತೋಗಿರೋರ ಫೋಟೋ ಆಗಿರಲಿ ಅಥವಾ ಜೀವಂತವಾಗಿರೋರದ್ದು ಫೋಟೋಗಳಾಗಲಿ ಖಂಡಿತ ಹಾಕಕ್ಕೆ ಹೋಗಬೇಡಿ. ಇದರಿಂದ ಏನಾದರೂ ತೊಂದರೆಗಳು ಏನು ಗೊತ್ತಾ, ತೊಂದರೆಗಳು ನಮ್ಮನ್ನು ಹೇಳಿ ಕೇಳಿ ಬರೋದಿಲ್ಲ, ಬಂದ್ಬಿಡುತ್ತೆ. ನಮ್ಮನ್ನು ಸಮಾಧಾನ ಮಾಡ್ಕೋಬೇಕಾಗುತ್ತೆ ಅವಾಗ. ಇದಕ್ಕಲ್ಲ ಇದಕ್ಕೆ ಮಾಡಿದ್ನಲ್ಲ ಅದಕ್ಕಿರ್ಬೋದು ಅಂತ ಬೇರೆ ಏನೋ ಕಾರಣ ಕೊಟ್ಟಿರ್ತೀವಿ. ಕೆಲವೊಂದು ತಪ್ಪುಗಳು ಮಾಡಿರ್ತೀವಿ, ಅದು ಗೊತ್ತೇ ಆಗೋದಿಲ್ಲ. ಹಂಗಾಗಿ ಹೇಳ್ತೀನಿ, ಈ ತಪ್ಪುಗಳನ್ನ ಖಂಡಿತ ಮಾಡಬೇಡಿ, ಹಾಕಕ್ಕೆ ಹೋಗಬೇಡಿ. ಇನ್ನು ಸತ್ತೋರ ಫೋಟೋನ ಬಾಗಿಲು ನೇರವಾಗಿ ಮನೆಯಿಂದ ಆಚೆ ಈಗ ಅಮ್ಮನ ಫೋಟೋನ ಕತ್ತೆತ್ತಿ ಮೇಲೆ ನೋಡಿಬಿಟ್ಟು ಆಚೆ ಹೋಗಬೇಕು. ಆ ರೀತಿ ಬಾಗಿಲ ಹತ್ರನೇ ಮೇಯ್ನ್ ಡೋರ್ ಹತ್ರನೇ ಮೇಲುಗಡೆ ಫೋಟೋನ ಹೊಡೆದಿರ್ತಾರೆ. ಆ ಥರ ಹೊಡೆಯೋದಕ್ಕೆ ಹೋಗಬೇಡಿ. ಯಾಕೆಂದರೆ ಸತ್ತೋರ ಫೋಟೋಗಳು ಯಾವತ್ತೂ ದಕ್ಷಿಣ ದಿಕ್ಕಿಗೆ ಇಡಬೇಕು, ಸಪ್ರೇಟಾಗಿ ಇಡಬೇಕು ಅಂತ ಹೇಳ್ತಾರೆ. ಸತ್ತೋರ ಫೋಟೋ ಯಾವತ್ತೂ ದೇವ್ರ ಮನೇಲಿ ಇಡಬಾರ್ದು, ಸಪ್ರೇಟಾಗಿ ಇಡಬೇಕು. ಮನೆ ದೇವ್ರ ಕೋಪ ಬರುತ್ತೆ ಅಂತ ಹೇಳ್ತಾರೆ. ಕೆಲವರು ಸತ್ತೋರ ಫೋಟೋನ ದೇವ್ರ ಮನೇಲಿ ಇಟ್ಕೊಳ್ತಾರೆ. ಕೆಲವ್ರಿಗೆ ಒಳ್ಳೆಯದಾಗಿದೆ, ಕೆಲವ್ರಿಗೆ ಕೆಟ್ಟದ್ದೂ ಆಗಿದೆ. ಕೆಲವ್ರು ಪ್ರಶ್ನೆ ಕೇಳ್ತಾರೆ, ಗುರುಗಳು ರಾಯರು ಆಗಿರ್ಬೋದು, ಬಾಬಾ ಆಗಿರ್ಬೋದು, ಅಥವಾ ನಾವು ನಂಬಿರುವಂಥ ಸದಾನಂದ ಮಹಾರಾಜರುಗಳು, ಅಥವಾ ನಾವು ಕೆಲವೊಂದು ಗುರುಗಳನ್ನ ನಾವು ನಡ್ಕೊಂಡು ಬಂದಿರ್ತೀವಲ್ಲ, ಅವ್ರ ಫೋಟೋಗಳನ್ನೆಲ್ಲ ದೇವ್ರ ಮನೇಲಿ ಇಟ್ಕೋತೀರಲ್ಲ, ಅವರು ಸತ್ತೋಗಿರೋ ಮನುಷ್ಯರು ತಾನೇ, ಅವರೇನು ದೇವರಲ್ವಲ್ಲ, ದೇವರ ರೂಪ ಮನುಷ್ಯ ರೂಪ ತಾಳೆ ಬಂದಿರೋದು ತಾನೇ, ಅವರು ಮನುಷ್ಯರಲ್ವ, ಅವ್ರ ಫೋಟೋ ಯಾಕೆ ಇಟ್ಕೊಂಡಿರಾ ಅಂತ ಪ್ರಶ್ನೆನ ನೀವು ಹಾಕ್ತೀರಾ. ಹಾಗಾಗಿ ನಾನು ಹೇಳೋದೊಂದೇ, ಸತ್ತವರ ಫೋಟೋನ ದಕ್ಷಿಣ ದಿಕ್ಕಿಗೆ ಹಾಕಿ. ಒಂದು ಪಕ್ಷ ನಾನು ದಕ್ಷಿಣ ದಿಕ್ಕಿಗೆ ಹಾಕೋಕ್ಕೆ ಇಷ್ಟ ಇಲ್ಲ, ದೇವ್ರ ಮನೆಯಲ್ಲೇ ನಾನು ಸತ್ತವ್ರ ಫೋಟೋನ ಇಡ್ತೀನಿ ಅನ್ನೋದಾದರೆ, ನಿಮ್ಮ ಮನೆಯವ್ರದ್ದು ಪರ್ಮಿಷನ್ ತೊಗೊಂಡು, ಮನೆ ದೇವರ ಪರ್ಮಿಷನ್ ತೊಗೊಂಡು ಇಡಿ. ಇಟ್ಟು ನೋಡಿ, ಒಂದು 15 ದಿನ ಅಥವಾ 3 ತಿಂಗಳ ತನಕ ನೋಡಿ. ಮನೆಯಲ್ಲಿ ಏನೂ ತೊಂದರೆ ಆಗಲಿಲ್ಲ, ಒಳ್ಳೇದಾಗ್ತಾ ಇದೆ ಅಂತಂದರೆ ದೇವ್ರ ಮನೆಯಲ್ಲೇ ಕಂಟಿನ್ಯೂ ಮಾಡಿ. ಒಂದು ಪಕ್ಷ ಒಂದು ಆಕ್ಸಿಡೆಂಟ್ ಆಯಿತು ಅಥವಾ ಏನೋ ಒಂದು ಇದರಲ್ಲಿ ದುಡ್ಡು ಹೋಯಿತು, ಏನೋ ಒಂಥರ ಜಗಳ ಆಯಿತು, ಏನೋ ಒಂದು ಮಾನ ಮರ್ಯಾದೆ ಹೋದಂಗೆ ಅಂದರೆ ಅಪಮಾನ ಅವಮಾನಗಳಾಯಿತು ಅಂತ ಅಂದ್ಕೊಂಡ್ರೆ, ದಯವಿಟ್ಟು ಆ ಒಂದು ಫೋಟೋನ ತೆಗೆದು ದಕ್ಷಿಣ ದಿಕ್ಕಿನ ಗೋಡೆಗೆ ಹಾಕ್ಬಿಟ್ಟು ನೀವು ಪೂಜೆ ಮಾಡ್ತಕ್ಕಂಥದ್ದು. ಇನ್ನೂ ಮನೆ ದೇವ್ರಿಗೆ ಕೋಪ ಬರೋದು ಸಹಜ. ನಾವೇ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಬೇಕಾದ್ರೆ ಸತ್ತೋರ ಫೋಟೋನ ನಮ್ಮ ಪಕ್ಕ ಇಟ್ಟಿದ್ದಾರಲ್ಲ ಅಂತ ತುಂಬಾ ಕೋಪ ಬರುತ್ತೆ. ಯಾವುದೇ ಒಂದು ಫೋಟೋನ ತಂದು ಹೊಸ್ದಾಗಿ ಇಟ್ಕೋಬೇಕು ಅಂದರೆ ಮನೆ ದೇವ್ರ ಪರ್ಮಿಷನ್ ಇಲ್ದಿರ ಖಂಡಿತ ಇಟ್ಕೊಳ್ಳೋಕ್ಕಾಗೋದಿಲ್ಲ. ದಯವಿಟ್ಟು ಅದನ್ನು ಮನೆ ದೇವ್ರ ಹತ್ರ ಪರ್ಮಿಷನ್ ತೊಗೊಂಡೇ ಇಡಿ ಅಂತ ಹೇಳ್ತೀನಿ. ಬನ್ನಿ, ಬಾಗಿಲ ಕಸ ಗುಡಿಸಿ ಇವಾಗ ರಂಗೋಲಿನ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಬಿಸಿಲು ಶುರು ಆಗಿದೆ. ಬಿಸಿಲು ಬರೋದಕ್ಕೆ ನಿಧಾನವಾಗಿ ಬಿಸಿಲು ಬರ್ತಾ ಇದೆ. ಸಿಂಪಲಾಗಿ ರಂಗೋಲಿ ಹಾಕ್ಕೋತೀನಿ. ರಂಗೋಲಿ ಹಾಕೋ ಜಾಗದಲ್ಲೆಲ್ಲ ಟೈಲ್ಸ್ ಇರೋದ್ರಿಂದ ದೊಡ್ಡದಾಗಿ ರಂಗೋಲಿ ಬಿಡೋಕ್ಕಾಗೋದಿಲ್ಲ. ಸಿಕ್ಕಾಪಟ್ಟೆ ಗಾಳಿ ಬೀಸುತ್ತೆ. ರಂಗೋಲಿ ಹಾಕಿರೋ ರಂಗೋಲಿ ಎಲ್ಲ ತೂರ್ಕೊಂಡು ಹೋಗಿರುತ್ತೆ. ಹಾಗಾಗಿ ಸಿಂಪಲಾಗಿ ರಂಗೋಲಿನ ಹೊಸ್ಲ ಹತ್ರನೇ ಬಿಟ್ಕೊಳ್ತೀನಿ ಯಾವಾಗ್ಲೂ. ತುಂಬ ಎಮರ್ಜೆನ್ಸಿ ಇತ್ತು ಅಂತಂದರೆ, ಅಂದರೆ ಹಬ್ಬ ಹರಿದಿನಗಳಲ್ಲಿ, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮುಂದೆಗಡೆ ಸ್ವಲ್ಪ ಕೆಮ್ಮಣ್ಣಿಂದ ಹಂಗೆ ಸಾರಿಸ್ಬಿಟ್ಟು, ಟೈಲ್ಸ್ ಮೇಲೆ ಕೆಮ್ಮಣ್ಣು ಸಾರಿಸ್ಬಿಟ್ಟು ಅದ್ರ ಮೇಲೆ ರಂಗೋಲಿ ಹಾಕ್ಕೋತೀನಿ. ಸಿಂಪಲ್ ರಂಗೋಲಿ ಹಾಕ್ಕೊಂಡು ಅಡುಗೆ ಮನೆಗೆ ಹೋಗ್ತಾಯಿದ್ದೀನಿ. ಅಡುಗೆ ಮನೆಗೆ ರಂಗೋಲಿ ಎಲ್ಲ ಹಾಕೋಗಿದೆ. ಇವಾಗ ಬಿಸಿ ಬಿಸಿ ಹಾಲು ಮಾಡಿ ಸ್ವಲ್ಪ ಬಾದಾಮ್ ಪುಡಿ ಇತ್ತು, ಅದನ್ನು ಹಾಕಿ ಕೊಟ್ಬಿಡೋಣ ಅಂದ್ಬಿಟ್ಟು ಬಾದಾಮ್ ಹಾಲು ಕುಡಿಯೋರಿಗೆ ಸ್ವಲ್ಪ ಬಾದಾಮ್ ಹಾಲು ಕೊಟ್ಟೆ. ಇನ್ನು ನಾನು ಇನ್ನೂ ಕಷಾಯ ಮಾಡ್ಕೊಂಡು ಕುಡಿದಿರಲಿಲ್ಲ, ನಮ್ಮ ಮನೆಯವ್ರಿಗೂ ಕೊಟ್ಟಿರಲಿಲ್ಲ. ಹಾಗಾಗಿ ಕಷಾಯ ಮಾಡ್ಕೊಂಡು ಕುಡಿದ್ಬಿಡೋಣ ಅಂತಂದ್ಬಿಟ್ಟು ಕಷಾಯ ಮಾಡ್ಕೊಂಡು ಕುಡಿತಾಯಿದ್ದೀನಿ. ಇನ್ನು ಹೇಳ್ತಾಯಿದ್ರಿ, ಯಾಕೆ ಸ್ಟವ್ವನ್ನ ಪೂಜೆನೇ ಮಾಡಿಲ್ಲ ನೀವು, ಯಾಕೆ ಸ್ಟವ್ ಪೂಜೆ ಮಾಡ್ತಾಯಿಲ್ಲ ಅಂತ. ಸಂದರ್ಭ ಒದಗಿ ಬಂದಿರಲಿಲ್ಲ. ಕೆಲಸ, ಮನೆ ಕೆಲಸ, ಓಡಾಟಗಳು, ಹೊಸ ಜಾಗ. ನಾವು ಮೊದಲು ತುಂಬ ಸಿಟಿಗೆ ಹತ್ತಿರದಲ್ಲಿದ್ವಿ. ಇವಾಗ ಸಿಟಿಯಿಂದ ಸ್ವಲ್ಪ ದೂರದಲ್ಲೇ ಇದ್ದೀನಿ. ಹಾಗಾಗಿ ಸ್ವಲ್ಪ ಇನ್ನೂ ಸ್ವಲ್ಪ ದ್ವಂದ್ವದಲ್ಲೇ ಇದ್ದೀನಿ ಅಂತಲೇ ಹೇಳ್ಬೋದು. ಇನ್ನು ಜೀವನದಲ್ಲಿ ಹೊಸ ಒಂದು ಜಾಗಕ್ಕೆ ಹೊಂದ್ಕೊಂಡು ಹೋಗೋದು ತುಂಬಾ ಕಷ್ಟ. ಒಂದು ಏನಂತಂದರೆ ತುಂಬ ಸೈಲೆಂಟ್ ಏರಿಯಾಗಳು ಮನೆ ಮಾಡಿಕೊಂಡ್ರೂ ಒಂಟಿತನ ಅನ್ನೋದು
ಸಿಕ್ಕಾಪಟ್ಟೆ ಕಾಡ್ಸತ್ತೆ. ತುಂಬ ಗಲಾಟೆ ಏರಿಯಾಗಳಲ್ಲಿ ಮನೆ ಮಾಡಿದ್ರೂ ಏನಪ್ಪ ಯಾವಾಗಲೂ ಗಜ ಗಜ ಅಂತ ಇರ್ತಾರಲ್ಲ ಅನಿಸುತ್ತೆ. ಬಟ್ ಮನುಷ್ಯನ ಮನಸ್ಸು ಹೇಗೆ ಅಂತ ಗೊತ್ತಿಲ್ಲ. ಯಾವ ರೀತಿ ಇರುತ್ತಾರೆ ಅಂತ ಗೊತ್ತಿಲ್ಲ. ಬಟ್ ನನಗೆ ತುಂಬ ಇಷ್ಟವಾಗಿ ಗೌರಿ ಕಾಲುವೆಲಿ ನನಗೆ ತುಂಬ ಎಲ್ಲದಕ್ಕೂ ಹತ್ರವಾಗಿರುತ್ತೆ ಅಂದ್ಬಿಟ್ಟು ತುಂಬ ಹತ್ರ ಅಂದರೆ ಹೆಚ್ಚು ಕಡಿಮೆ ವಿಜಯಪುರದ ಹತ್ತತ್ರನೇ ನಾವು ಇದ್ದಿದ್ದು. ಅದೇ ಹಂಗಾಗಿ ನನಗೆ ಸ್ವಲ್ಪ ಈ ಏರಿಯಾ ಸ್ವಲ್ಪ ಹೊಂದ್ಕೊಳ್ಳೋದು ತುಂಬ ಕಷ್ಟ. ತರಕಾರಿಯವ್ರು ಯಾರೂ ಬರೋದಿಲ್ಲ. ಜೊತೆಗೆ ಏನೂ ಸಿಗೋದಿಲ್ಲ. ಎಲ್ಲದಕ್ಕೂ ಪೇಟೆಗೆ ಹೋಗಬೇಕು. ಏನೂ ಮಾಡೋಕ್ಕಾಗಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಅದಕ್ಕೂ ಯಾವ್ದಾದ್ರು ಒಂದು ವ್ಯವಸ್ಥೆಗಳನ್ನು ಮಾಡ್ಕೋಬೇಕು. ಇನ್ನು ಕಷಾಯ ಎಲ್ಲ ಕುಡ್ಕೊಂಡಾದಮೇಲೆ ಉಳ್ದಿದ್ದ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. ಬನ್ನಿ, ಇವತ್ತು ಶನಿವಾರ ಆಗಿರೋದ್ರಿಂದ ತಿಮ್ಮಪ್ಪನ ವಾರ ಇದ್ದೇ ಇರುತ್ತೆ. ಇದರ ಜೊತೆಗೆ ಸ್ವಲ್ಪ ಮಾತುಕತೆ ಅಂತ ಖಂಡಿತ ಇರುತ್ತೆ. ಸಾಮಾನ್ಯವಾಗಿ ವಾಸ್ತು ಅಂದ ತಕ್ಷಣವೇ ಎಲ್ಲರೂ ಹೇಳೋದು, ಈ ಬಾಗಿಲು ಕಿತ್ಬಿಟ್ಟು ಆ ಕಡೆ ಸೈಡ್ ಹಾಕಿ, ಈ ಗೋಡೆಗೆ ಈ ಕನ್ನಡಿನ ಹೊಡೀರಿ, ಇದು ತಗ್ಗಾಯಿತು, ಇದು ಮೇಲಾಯಿತು, ಇದು ಕೀಳಾಯಿತು ಅಂತೆಲ್ಲ ಒಬ್ಬೊಬ್ಬರಿಗೆ ಅವ್ರವ್ರ ಮನಸ್ಸಿಗೆ ಅನುಸಾರವಾಗಿ ಹೇಳ್ತಾರೆ. ನನಗೆ ಗೊತ್ತಿರೋ ಮಟ್ಟಿಗೆ ವಾಸ್ತು ಅಂತನ್ನೋದು ಮುಖ್ಯನೇ. ಮೇಯ್ನ್ ಏನಂತಂದರೆ ನಮ್ಮ ಮನೆ ಬಾಗಿಲು ಹೇಗಿರಬೇಕು, ಮನೆ ವಾಸ್ತುನ ಯಾರ ಹೆಸ್ರಲ್ಲಿ ಮಾಡಿಸ್ತಾರೆ. ಈಗ ವಾಸ್ಕಲ್ ನಿಲ್ಲಿಸ್ಬೇಕಾದ್ರೂ ಅಷ್ಟೇ, ಮನೆ ಆಯ ಕಟ್ಟಬೇಕಾದ್ರೂ ಅಷ್ಟೇ, ಯಾರ ಹೆಸ್ರಲ್ಲಿ ಆಯ ಕಟ್ತಾರೋ ಅದ್ರ ಮೇಲೆ ಮನೆ ಏಳ್ಗೆ ಚೆನ್ನಾಗಿ ಆಗುತ್ತೆ. ಅದ್ರ ಜೊತೆಗೆ ಭೂಮಿ ಗುಣ ತುಂಬಾ ಮುಖ್ಯ ಆಗಿರುತ್ತೆ. ಹೌದು, ಮನೆ ಕಟ್ಟೋಕ್ಕೂ ಮುಂಚೆನೇ ಏನು ಮಾಡ್ತಾಯಿದ್ವಿ ನಮ್ಮ ಮನೆಯಲ್ಲಿ ಅಂತಂದರೆ, ಹೋಗ್ಬಿಟ್ಟು ಈಶಾನ್ಯ ಭಾಗದಲ್ಲಿ ಒಂದು 3 ಅಡಿ ಹಳ್ಳನ ತೆಗಿತಾ ಇದ್ವಿ. ಕರೆಕ್ಟಾಗಿ 3 ಅಡಿ ಹಳ್ಳ ತೆಗಿತಾ ಇದ್ವಿ. 1.5 ಅಡಿ ಅಗಲ, 3 ಅಡಿ ಆಳ. ಇಷ್ಟು ಹಳ್ಳನ ತೆಗೆದ್ಬಿಟ್ಟು ಒಂದು ಚೊಂಬು ಸುಮಾರು ಹೆಚ್ಚು ಕಡಿಮೆ 3 ಲೀಟ್ರ್ ಹಾಲು. 3 ಲೀಟ್ರ್ ಹಾಲಿಗೆ ಅಂತಂದರೆ 1.5 ಲೀಟ್ರ್ ಹಾಲು, 1.5 ಲೀಟ್ರ್ ನೀರು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನಾವು ಸೂರ್ಯ ಉದಯ ಆಗೋಕ್ಕೂ ಮುಂಚೆ ಅಥವಾ ಮುಸ್ಸಂಜೆ ಟೈಮಲ್ಲಿ ಈ ಪೂಜೆನ ನಾವು ಮಾಡ್ತಾಯಿದ್ವಿ. ಮನೆ ಕಟ್ಟಬೇಕು ಇಂಥ ಪ್ಲೇಸಲ್ಲಿ ಅಂದ್ಕೊಂಡಿದ್ದಾಗ ನಾನು ಮಾಡಿದಂತಹ ಕೆಲಸ, ನಮ್ಮವ್ವ ನನ್ನ ಕೈಲಿ ಮಾಡಿಸಿದಂಥ ಕೆಲಸ. ನಾನಂತಂದರೆ ಡ್ಯೂಟಿ ಮುಗಿಸ್ಕೊಂಡು ಬರೋ ಲೇಟ್ ಆಗುತ್ತೆ ಕಣವ್ವ ಅಂದಿದ್ದಕ್ಕೆ, ಆಯಿತು ಕಣ್ಮಗ, 6:30 ಒಳಗೆಲ್ಲ ಪೂಜೆ ಮುಗಿಸ್ಕೋಬೇಕು, ಬಿರುಬಿರುನ ಕೆಲಸ ಬಂದುಬಿಡು, ನಾನು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿರ್ತೀನಿ ಅಂತಂದರು. ಸರಿ ಅಂದ್ಬಿಟ್ಟು ನಾವೆಲ್ಲಿ ಹಳ್ಳ ಎಲ್ಲ ತೆಗೆದು ಅಲ್ಲೊಂದು ಗುಂಡಿ ಮಾಡಿಟ್ಕೊಂಡಿದ್ವಲ್ಲ, ಅದ್ರ ಸುತ್ತ ಸಗಣಿ ನೀರು ಹಾಕಿ ಸ್ವಲ್ಪ ಗಂಜಲ ಎಲ್ಲ ಚಿಮುಕ್ಸಿ, ದೇವ್ರದ್ದು ತೀರ್ಥ ಎಲ್ಲ ಚಿಮುಕ್ಸಿ, ಆ ಹಳ್ಳಕ್ಕೆ ಸ್ವಲ್ಪ ಗುಂಡಿಗೆ ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆ ಕಾಳು, ಹೂವು ಎಲ್ಲ ಇಟ್ಟು, ಆಮೇಲೆ ಅದಕ್ಕೆ ಆ ಗುಂಡಿಗೆ ಪೂಜೆ ಮಾಡಿ, ಅದಕ್ಕೆ ವೀಳ್ಯದೆಲೆ ಅಡಿಕೆ ಎಲ್ಲ ಇಟ್ಟು ಪೂಜೆ ಮಾಡಿ, ವೀಳ್ಯದೆಲೆ ಅಡಿಕೆ ಬಾಳೆಹಣ್ಣು ಹಣ್ಣು ಕಾಯಿ ಒಡೆದು ಹಣ್ಣು ಮುರಿದು ಪೂಜೆ ಮಾಡಿ, ಧೂಪ ಎಲ್ಲ ಹಾಕಿ ಕೇಳ್ಕೊಂಡ್ವಿ. ಇಲ್ಲಿ ನಾನು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀನಿ, ಇಲ್ಲಿ ನನಗೆ ಒಳ್ಳೇದಾಯಿತು ಅಂತಂದರೆ ಒಳ್ಳೇದಾಯಿತು ಅಂತಂದರೆ ನಮಗೆ ತೋರಿಸ್ಕೊಡ್ಬೇಕು ನೀನು, ಕೆಟ್ಟದ್ದಾಯಿತು ಅಂದ್ರೂ ತೋರಿಸ್ಕೊಡ್ಬೇಕು ನೀನು ಅಂತ ಹೇಳಿ ನಾವು ಹಾಲು ತೊಗೊಂಡಿದ್ವಲ್ಲ, 1.5 ಲೀಟ್ರ್ ಹಾಲು, 1.5 ಲೀಟ್ರ್ ನೀರು ಮಿಕ್ಸ್ ಮಾಡಿ ತೊಗೊಂಡೋಗಿದ್ವಲ್ಲ, ಅದನ್ನು ನಾವು ಆ ಗುಂಡಿ ಒಳಗೆ ಸುರಿದು ಅದನ್ನೇನು ಮುಟ್ಟಲಿಲ್ಲ, ಮಣ್ಣನ್ನು ಮುಚ್ಚಕ್ಕೆ ಹೋಗಲಿಲ್ಲ. ನೀಟಾಗೆಲ್ಲ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಮತ್ತೆ ಬೆಳಗ್ಗೆ ಎದ್ದು ಹೋಗಿ ನೋಡಿದ್ವಿ. ಆ ಗುಂಡಿನಲ್ಲಿ ಹಾಲು ಸ್ವಲ್ಪ ಹಾಗೇ ಇತ್ತು. ಹೆಚ್ಚು ಕಡಿಮೆ 1 ಲೋಟದಷ್ಟು ಹಾಲಿತ್ತು. ನೀವು ಅನ್ಬೋದು, ನೀರಿನಂಶ ಇರ್ಬೋದೇನೋ ಭೂಮಿನಲ್ಲಿ, ನೀವು ಹಾಲನ್ನು ಸುರಿಬೇಕಾದ್ರೆ ಮಳೆಗಾಲದಲ್ಲಿ ಸುರಿದಿದ್ರೇನೋ ಅಥವಾ ಬಿಸಿಲಿರ್ಲಿಲ್ವಲ್ಲ ಅದಕ್ಕೆ ಎಳ್ಕೊಂಡಿಲ್ವೇನೋ ಅಂತ ಪ್ರಶ್ನೆನ ಹಾಕ್ಬೋದು ನೀವು. ನಾನು ಒಂದೇ ಹೇಳ್ತೀನಿ, ಭೂಮಿ ಗುಣ ಚೆನ್ನಾಗಿತ್ತು, ಭೂಮಿನಲ್ಲಿ ಮನೆ ಕಟ್ಟಿದ್ರೆ ಆ ಭೂಮಿನಲ್ಲಿ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ, ಹಾಲು ಹೀರ್ಕೊಂಡಿದ್ರು ಸಹ ಅದ್ರ ಮೇಲ್ಭಾಗದಲ್ಲಿ ನೀರಿನಂಶ ಕೆನೆಯಾಗಿ ಕೆಸರು ಥರ ಬದಿ ಥರ ನಮ್ಮ ಕೈ ಹಾಕಿದ ತಕ್ಷಣ ಆ ಹಳ್ಳದಲ್ಲಿ ಸಿಕ್ಕಲಿಲ್ಲ. ಫುಲ್ಲು ಡ್ರೈ ಆಗಿದೆ, ನಮಗೊಂಚೂರು ಏನು ನೀರಿನಂಶ ತಾಗ್ತಾ ಇಲ್ಲ, ಫುಲ್ ಡ್ರೈ ಥರ ಇದೆ, ಎಲ್ಲ ಹೀರ್ಕೊಂಡ್ಬಿಟ್ಟಿದೆ ಅಂತನ್ನೋದಾದರೆ ದಯವಿಟ್ಟು ಆ ಮನೆಯಲ್ಲಿ ಮನೆ ಕಟ್ಟೋ ಯೋಗ್ಯವಾದ ಜಾಗನೇ ಅಲ್ಲ ಅಂತ ತಿಳ್ಕೊಂಬಿಡಿ. ಅದಂತೂ ನಿಜ. ಎಷ್ಟೇ ಬಿಸಿಲಾಗಿರಲಿ, ಏನೇ ಆಗಿರಲಿ, ಬೆಳಗ್ಗೆ ಪೂಜೆ ಮಾಡಿ ನಾಳೆ ಬೆಳಗ್ಗೆ ಹೋಗಿ ಎಂಥ ಬಿಸಿಲಿದ್ರೂ ಸಹ ಭೂಮಿ ಯೋಗ್ಯವಾಗಿದ್ದರೆ ಅಷ್ಟು ಸುಲಭವಾಗಿ ಹಾಲೇ ಆಗಲಿ ನೀರಿನಲ್ಲಿ ಎಳ್ಕೊಳ್ಳಲ್ಲ. ಅದರಲ್ಲಿ ಒಂದು ಕೆಸರಿನ ಅಂಶ ಹಾಗೆ ಮೆತ್ಕೊಳ್ಳುತ್ತೆ. ಏನಾದರೂ ಭೂಮಿ ಗುಣ ಚೆನ್ನಾಗಿಲ್ಲ, ಆ ಮನೆಗೆ ಹೋದರೆ ಒಳ್ಳೆಯದಾಗಲ್ಲ, ಏಳಿಗೆ ಆಗಲ್ಲ, ನಾವು ಮನೆಗೆ ಹೋದರೆ ಹಾಳಾಗ್ತೀವಿ, ಮನೆ ಕಟ್ಟಿದ್ರೆ ಆ ಜಾಗದಲ್ಲಿ ಹಾಳಾಗ್ತೀವಿ ಅನ್ನೋದಾದರೆ 108 ತೊಂದರೆಗಳು ಬರುತ್ತೆ. ಆ ಸೂಚನೆಗಳನ್ನ ತೋರಿಸುತ್ತೆ. ತೊಂದರೆಗಳು ಬರುತ್ತೆ, ಈ ಮನೆಯಲ್ಲಿ ವಾಸ ಇರೋದಕ್ಕೆ ಈ ಜಾಗದಲ್ಲಿ ಯೋಗ್ಯವಾದ ಸ್ಥಳವಲ್ಲ ಅಂತ ಸೂಚನೆಗಳು ಕೊಡುತ್ತೆ. ಇದನ್ನು ನಂಬಿಕೆ ಇರೋರು ನಂಬಿ,
ನಂಬಿಕೆ ಇಲ್ಲದವರು ದಯವಿಟ್ಟು ಹತ್ತಿರದಲ್ಲಿ ಯಾರಾದರೂ ಶಾಸ್ತ್ರ ಹೇಳ್ತಾರಲ್ಲ ಅವರನ್ನು ಹೋಗಿ ಕೇಳಿ. ಇಂಥವ್ರು ಹೇಳಿದರು ಗುರುಗಳೇ ನಿಜನಾ ಸುಳ್ಳ ಅಂತ ಹೇಳ್ತಾರೆ. ಇದು ನಾವು ಪ್ರತಿಯೊಂದು ಮನೆ ಕಟ್ಟಬೇಕಾದ್ರೂ ಸಹ ಈ ಒಂದು ನಿಯಮನ ನಾವು ಫಾಲೋ ಮಾಡ್ತೀವಿ. ನಾನು ಕೆಲವೊಂದು ಸಲ ಮಾತ್ರ ಸಂಜೆ ಟೈಮ್ ಪೂಜೆ ಮಾಡ್ತೀನಿ. ಪ್ರತಿ ಸಲನೂ ನಾವು ಬೆಳಗ್ಗೆ ಟೈಮೇ ಪೂಜೆ ಮಾಡಿ, ನಾಳೆ ಬೆಳಿಗ್ಗೆ ನಾವು ಎಷ್ಟು ಗಂಟೆಗೆ ಪೂಜೆ ಮಾಡಿದ್ವಿ ಅಷ್ಟು ಗಂಟೆಗೆ ಹೋಗಿ ಆ ಗುಂಡಿ ಒಳಗಡೆ ಕೈ ಹಾಕಿ ಆ ಕೆಸರನ್ನ ನೋಡ್ತೀವಿ. ಆ ಕೆಸರು ಯಾವ ರೀತಿ ಇದೆ, ಡ್ರೈ ಥರ ಇದೆಯಾ, ಒಣಗೋಗಿದೆಯಾ, ಕೆಸರು ಕೈಗೆ ಮೆತ್ತುಕೊಂಡ್ರೆ ಮಾತ್ರ ಆ ಜಾಗದಲ್ಲಿ ನಾವು ಮನೆ ಕಟ್ತೀವಿ. ಇಲ್ಲ ಅಂತಂದರೆ ಅದನ್ನು ಸೇಲ್ ಮಾಡ್ತೀವಿ, ಕೊಟ್ಬಿಡ್ತೀವಿ ಅದನ್ನು. ಏಕೆಂದರೆ ನಮಗೆ ಆ ಜಾಗ ನಮ್ಗೆ ಸರಿ ಬರಲಿಲ್ಲ ಅಂತಂದರೆ ಬೇರೆ ಇನ್ಯಾರಿಗೋ ಸರಿ ಬರ್ಬೋದಲ್ವಾ. ಭೂಮಿ ಗುಣ ಅಥವಾ ಅದೃಷ್ಟ ಯಾರ್ಯಾರನಲ್ಲಿ ಹೆಂಗೆ ಬರುತ್ತಿರುತ್ತೋ ಗೊತ್ತಿರೋದಿಲ್ಲ. ಹಾಗಾಗಿ ಅದನ್ನು ನಾವು ಕೊಟ್ಬಿಡ್ತೀವಿ. ಆ ಥರ ಮಾಡ್ತೀನಿ. ಏಕೆಂದರೆ ನೀವು ಮನೆ ಕಟ್ಟಬೇಕಾದ್ರೆ ಈಶಾನ್ಯ ಮೂಲೆಯಲ್ಲಿ ಈ ಥರ ಮಾಡಿ ನೋಡಿ. ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ. ಏನಾದ್ರು ಗೊತ್ತಾಗಲಿಲ್ಲ ಅಂತಂದರೆ ಯಾರಾದ್ರು ಪುರೋಹಿತರನ್ನ ಹಿಡಿದು ಇದ್ರ ಬಗ್ಗೆ ಕೇಳ್ಕೊಳ್ಳಿ, ಆಯಿತಾ. ಇವಾಗ ನನಗೆ ದೂದ್ ಪೇಡ ಯಾಕೋ ತಿನ್ನಬೇಕು ಅನ್ನಿಸ್ತು. ಹಾಗಾಗಿ ಸಣ್ಣಕ್ಕಿರೋ ದೂದ್ ಪೇಡ ಸಣ್ಣ ಸಣ್ಣ ಇರುತ್ತಲ್ಲ ಆ ಥರದ್ರಲ್ಲಿ ಒಂದು 1/4 kg ದೂದ್ ಪೇಡ ತರಿಸಿದೆ, 200 ಗ್ರಾಮಷ್ಟು. ತುಂಬಾ ಚೆನ್ನಾಗಿತ್ತು. ತರಿಸಿ ಮಗನಿಗೆ ಕೊಟ್ಬಿಟ್ಟು ಆಮೇಲೆ ಸ್ವಲ್ಪ ಚಟ್ನಿ ಎಲ್ಲ ರುಬ್ಕೊಂಬಿಡೋಣ ಅಂತ ಚಟ್ನಿನ ರುಬ್ಕೊತಾ ಇದ್ದೀನಿ. ಚಟ್ನಿ ಎಲ್ಲ ರುಬ್ಕೊಂಡಾದ್ಮೇಲೆ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ. ಹಾಗಲಕಾಯಿ ಪಲ್ಯ ಆದ ತಕ್ಷಣವೇ ಬೇಗ ದೋಸೆ ಹಾಕ್ಕೊಟ್ರೆ ಇವತ್ತಿನ ಬೆಳಗಿನ ಒಂದು ತಿಂಡಿ ಮುಗೀತು. ಸಾಮಾನ್ಯವಾಗಿ ವಾರಗಳಿತ್ತು ಅಂತಂದರೆ ದೋಸೆ, ಇಡ್ಲಿ ಕಂಪಲ್ಸರಿ ಇರುತ್ತೆ. ಇಲ್ಲಾಂದರೆ ಪಲಾವ್ ಮಾಡಿಬಿಡ್ತೀನಿ, ಇಲ್ಲ ಚಿತ್ರಾನ್ನ ಮಾಡ್ತೀನಿ. ರೊಟ್ಟಿ ಇದೆಲ್ಲ ತುಂಬ ಕೆಲಸಗಳನ್ನು ನಾನು ಇಟ್ಕೊಳ್ಳೋಕೆ ಹೋಗೋದಿಲ್ಲ. ಏಕೆಂದರೆ ವಾರಗಳಲ್ಲಿ ದೇವ್ರಿಗೆ ಪೂಜೆ ಮಾಡೋದೇ ತುಂಬ ಟೈಮ್ ತೊಗೊಳುತ್ತೆ. ಇದು ಸರಿ ಮಾಡಿಲ್ಲ, ಅದು ಸರಿ ಮಾಡಿಲ್ಲ, ಅದಕ್ಕೆ ಅಂದರೆ ಧೂಪ ಹಾಕಬೇಕಾದ್ರೆ ಧೂಪ ಹಾಕೋದಲ್ದ್ರೆ ಮಂಗಳಾರತಿ ಮಾಡೋದಲ್ದಿರ ತುಪ್ಪದ ದೀಪ ಅವೆಲ್ಲ ನೈವೇದ್ಯ ಎಲ್ಲ ಇರುತ್ತೆ. ಆ ಕಾರಣಕ್ಕೋಸ್ಕರ ಸ್ವಲ್ಪ ಸಿಂಪಲಾಗಿ ಅಡುಗೆನ ಮಾಡ್ಕೊಳ್ತೀನಿ. ಇನ್ನು ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ಈರುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಸೊಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಹುರ್ಕೊಂಡು ಇದು ತಣ್ಣಗಾದ್ಮೇಲೆ ಈ ಒಗ್ಗರಣೆನ ಚಟ್ನಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾವುದಕ್ಕಾದ್ರೂ ಸರಿ. ಈಗ ರೈಸ್ ಬೇಕಾದರೂ ಕಲ್ಸ್ಕೊ ತಿನ್ಬೋದು, ಮುದ್ದೆಗೆ ಬೇಕಾದರೂ ಕಲ್ಸ್ಕೊ ತಿನ್ಬೋದು. ರೊಟ್ಟಿ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆ ಹಾಕಿದ್ರೆ ಸೂಪರ್. ಯಾವುದೇ ಚಟ್ನಿ ಆದರೂ ತುಂಬ ಚೆನ್ನಾಗಿರುತ್ತೆ. ವಾಸ್ತು ಪ್ರಕಾರ ಅಂದ್ಕೊಂಡು ಮನೆ ಕಟ್ಟಿಸಿದ್ಮೇಲೆ ವಾಸ್ತು ಸರಿಯಿಲ್ಲ ಅಂತನೋ ಬದಲು ಮನೆ ಕಟ್ಟೋದಕ್ಕೂ ಮುಂಚೆ ಆ ಸ್ಥಳದ ಯೋಗ್ಯತೆ ಇದೆಯಾ, ಆ ಸ್ಥಳದ ಮಹಿಮೆ ಏನು, ಯೋಗ್ಯವಾಗಿದೆಯಾ, ಈ ಭೂಮಿನಲ್ಲಿ ಮನೆ ಕಟ್ಟಿದ್ರೆ ನಾವು ನೆಮ್ಮದಿಯ ನಿದ್ದೆ ಮಾಡ್ಬೋದಾ, ಊಟ ಮಾಡ್ಬೋದಾ, ನಾವು ಸಂಪಾದನೆ ಮಾಡೋದು ದುಡ್ಡು ಉಳಿಯುತ್ತಾ, ಆ ದುಡ್ಡು ಬೆಳೆಯುತ್ತಾ, ನಮ್ಮ ಮನೆಯವ್ರ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತಾ, ನಾವು ಕಟ್ಟಿದ ಕನಸುಗಳು ಈ ಮನೆ ಕಟ್ಕೊಂಡು ಬಂದಮೇಲೆ ಈ ಜಾಗದಲ್ಲಿ ಈಡೇರುತ್ತಾ ಅಂತ ಎಲ್ಲನೂ ತಿಳ್ಕೊಂಡು ಮನೇನ ಕಟ್ಟಿ. ಮನೆ ಕಟ್ಟಾದಮೇಲೆ ಮನೆಗೆ ಬಂದು ನಾನು ಹಾಳಾದೆ, ನಮ್ಮ ಮನೆಗೆ ಬಂದು ಆಕ್ಸಿಡೆಂಟ್ ಆಯಿತು, ನೆಮ್ಮದಿ ಹಾಳಾಯಿತು, ಮನೆಯಲ್ಲಿ ಸಾವು ನೋವುಗಳಾದವು ಅಂತ ಯೋಚನೆನ ಮಾಡೋದಕ್ಕೆ ಹೋಗಬೇಡಿ, ಕೊರಗೋಕ್ಕೆ ಹೋಗಬೇಡಿ. 108 ವಾಸ್ತು ಇವ್ರನ್ನ ಮಾಸ್ಟರ್ಸ್ಗಳು ಇರ್ತಾರಲ್ಲ, ತಜ್ಞರು, ಅವರನ್ನು ಕರ್ಕೊಂಡು ಬಂದು ಇದನ್ನು ರಿಪೇರಿ ಮಾಡಿ, ಅದನ್ನು ಕಿತ್ತಾಕಿ, ಅದನ್ನು ಒಡೆದಾಕಿ, ಅದನ್ನು ಮುರಿದಾಕಿ ಅಂತ ಹೇಳ್ತಾರೆ. ಒಬ್ಬೊಬ್ಬರು ಮಾತು ಒಂದೊಂದು ಥರ ಇರುತ್ತೆ. ಒಬ್ಬರು ತಪ್ಪು ಅಂದದನ್ನ ಒಬ್ಬರು ಸರಿ ಅಂತಾರೆ, ಒಬ್ಬರು ಸರಿ ಅಂದದನ್ನ ಒಬ್ಬರು ತಪ್ಪು ಅಂತಾರೆ. ಖಂಡಿತ ವಾಸ್ತು ಇರೋದು ನಿಜ, ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋರೇ ಜಾಸ್ತಿ ಆಗೋಗಿದ್ದಾರೆ. ಹಾಗಾಗಿ ನಾನು ಹೇಳೋದೊಂದೇ, ವಾಸ್ತು ಅನ್ನೋದಕ್ಕೂ ಮುನ್ನ ಭೂಮಿ ಗುಣವನ್ನು ದಯವಿಟ್ಟು ಎಲ್ಲರೂ ಪರೀಕ್ಷೆ ಮಾಡಿಕೊಂಡು ಮನೇನ ಕಟ್ಟಿ. ಇದನ್ನು ನೀವು ಬೇಕಂದರೆ ಪರೀಕ್ಷೆ ಮಾಡಿ ನೋಡಿ. ಈಗ ಯುಗಾದಿ ಆದಮೇಲೆ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನೀವು ಮನೆ ಕಟ್ಟಬೇಕು ಅನ್ನೋ ಜಾಗಕ್ಕೆ ಈಶಾನ್ಯ ಭಾಗಕ್ಕೆ ಹೋಗಿ ಒಂದು 3 ಅಡಿ ಹಳ್ಳ ತೆಗೆದು, 1.5 ಅಡಿ ಅಗಲ 3 ಅಡಿ ಆಳ ಹಳ್ಳ ತೆಗೆದು ಅದಕ್ಕೆ ಹಾಲು ನೀರು ಮಿಕ್ಸ್ ಮಾಡಿ ಹಾಕಿ ಪೂಜೆ ಮಾಡ್ಕೊಂಡು ಬನ್ನಿ. ಎಷ್ಟೇ ಬಿಸಿಲಿರಲಿರಿ, ಅದ್ರ ಮಾರನೇ ಹೋದ ತಕ್ಷಣ ನಮ್ಮ ಕೈಗೆ ಕೆಸರು ಸಿಗಲೇಬೇಕು. ಕೆಸರು ಸಿಗಲಿಲ್ಲ, ಫುಲ್ ಡ್ರೈ ಇದೆ, ಒಣ ಮಣ್ಣಿದೆ, ಬರೀ ನೀರಿನ ಒಂದು ಸ್ವಲ್ಪ ಕೈಗೆ ನೀರು ತಾಕ್ತಾ ಇದೆ, ಗೊತ್ತಿಲ್ಲದಂಗೆ ನೀರು ತಾಕ್ತಾ ಇದೆ, ಯಾಕೋ ಸರಿ ಇಲ್ಲ ಅನಿಸಿದ್ರೆ ಖಂಡಿತ ಮನೆ ಕಟ್ಟಬೇಡಿ. ಕಟ್ಟಿದ್ರೆ ಮಾತ್ರ ಆ ಮನೆ ಏಳಿಗೆ ಆಗೋದೇ ಇಲ್ಲ ಅಂತಲೇ ಹೇಳ್ತೀನಿ. ನೀವು ಕೇಳ್ಬೋದು, ಭೂಮಿ ಗುಣ ಹೊಂದಿದ್ರೆ ಸಾಕ, ವಾಸ್ತು ಬೇಡವಾ ಅಂತ. ಖಂಡಿತವಾಗ್ಲೂ ಎಷ್ಟೇ ವಾಸ್ತು ಪ್ರಕಾರ ಮನೆ ಕಟ್ಟಿದ್ರೂ ಭೂಮಿ ಗುಣ ಸರಿ ಇಲ್ಲ ಅಂದರೆ ಆ ಮನೆ ಯೋಗ್ಯವಾಗಿರೋದಿಲ್ಲ, ಒಳ್ಳೆಯದಾಗೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಕಣ್ಣು ಮುಚ್ಚಿ ನೆಮ್ಮದಿ ನಿದ್ರೆ ಮಾಡೋಕ್ಕಾಗಲ್ಲ.
ಯಾವ ಮನೆಯಲ್ಲಿ ಕಣ್ಮುಚ್ಚಿ ನೆಮ್ಮದಿಯ ನಿದ್ರೆ ಮಾಡ್ತೀವೋ ಆ ಭೂಮಿ ಗುಣ ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.